ನಮಸ್ಕಾರ ಎಲ್ರಿಗೂ. ವರಮಹಾಲಕ್ಷ್ಮಿ ಸಂಜೆ ವ್ಲಾಗ್ ಆಗಿರುತ್ತೆ. ಸಂಜೆ ಮನೆಗೆ ಮುತ್ತೈದರನ್ನೆಲ್ಲ ಬರೆ ಹೇಳಿದ್ದು. ಸೊ ಅವ್ರು ಬರೋದ್ರೊಳಗೆ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಹಾಗೆ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿಕೊಂಡು ಬಂದ ಮುತ್ತೈದರಿಗೆಲ್ಲ ನೈವೇದ್ಯನೂ ಕೊಡಬೇಕು ಅಲ್ವಾ. ಹಾಗಾಗಿ ಪುಳಿಯೋಗರೆ ಮತ್ತು ಕಡಲೆಕಾಳು ಉಸ್ತಿನ ರೆಡಿ ಮಾಡಿದ್ದೆ ನೈವೇದ್ಯಕ್ಕೆ. ಮತ್ತು ಈವ್ನಿಂಗ್ ಟೈಮಲ್ಲಿ ಕೈಲೂ ಕೂಡ ಪೂಜೆ ಮಾಡಿಸ್ದೆ. ನನ್ನ ಮಗಳಿಗೆ ಈ ಥರ ಎಲ್ಲ ಪೂಜೆ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವಳಿಗೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಅದೇನೋ ಒಂಥರ ಖುಷಿ. ಈ ವರಮಹಾಲಕ್ಷ್ಮಿ ಗಣಪತಿ ಹಬ್ಬ ಈ ರೀತಿ ಅಂದರೆ ಯಾಕೆಂದರೆ ನಮ್ಮ ಮನೇಲಿ ದೇವ್ರು ಕೂರಿಸಿರ್ತೀವಲ್ವ, ಏನೋ ಒಂಥರ ಅವಳಿಗೆ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ಅವಳಿಗೆ ಏನೋ ಒಂಥರ ಖುಷಿ. ಸೊ ನಾನು ಪೂಜೆ ಮಾಡ್ಬೋದು, ನಾನು ಇದನ್ನು ಮಾಡ್ಬೋದು ಅಂತ. ಇನ್ನೊಂದು ಏನು ಅಂತಂದರೆ ಅವಳು ನಾನು ದೊಡ್ಡವ್ರಿಗೆ ಮುತ್ತೈದರನ್ನ ಇನ್ವೈಟ್ ಮಾಡಿದರೆ ಅವಳು ಚಿಕ್ಕವ್ರನ್ನ ಇನ್ವೈಟ್ ಮಾಡಿದ್ದಾಳೆ. ಸೊ ಕುಂಕುಮ ಕೊಡೋದಕ್ಕೆ ಅವ್ರಿಗೆ ಏನೋ ಒಂಥರ ದೊಡ್ಡದಾಗಿ ಖುಷಿ ಆಗ್ತಾ ಇರುತ್ತೆ. ಸೊ ನಾನೇನೋ ಇವತ್ತು ಮಾಡ್ತಾ ಇದ್ದೀನಿ, ನಾನು ಏನಂತಲೇ ಗೊತ್ತಾಗಲ್ಲ, ಮಕ್ಕಳಿಗೆ ಅದೇನೋ ಒಂಥರ ಖುಷಿ ಆಗುತ್ತೆ. ಸೊ ಅವಳ ಫ್ರೆಂಡ್ಸ್ಗಳಿಗೆಲ್ಲ ಅವಳಿಗೆ ಕುಂಕುಮ ಕೊಡೋದಕ್ಕೆ ಕೊಟ್ಟಿದ್ದೆ. ಲಕ್ಷ್ಮಿಯರೇ ಕುಂಕುಮ ಇಟ್ಕೊಂಡ್ರೆ ತಾನೇ ಚೆನ್ನಾಗಿ ಕಾಣಿಸೋದು. ಫ್ರೆಂಡ್ಸ್ ಕೂಡ ಬಂದಿದ್ರು. ಸೊ ನನ್ನ ಫ್ರೆಂಡ್ ಬಂದ್ಬಿಟ್ಟು ಅವ್ರ ಹಸ್ಬೆಂಡ್ ಇಬ್ರು ಬಂದ್ಬಿಟ್ಟು ಮಂಗಳಾರತಿ ಎಲ್ಲ ಮಾಡ್ತಾ ಇದ್ರು. ಅಂತ ಫ್ರೆಂಡ್ಸ್ಗಳೆಲ್ಲ ಸಿಕ್ಕಾಪಟ್ಟೆ ದೂರ ಇರೋದು. ಹಾಗಾಗಿ ಅವ್ರ ಮನೆಯಲ್ಲೂ ಕೂಡ ಹಬ್ಬಗಳು ಇರೋದ್ರಿಂದ ನಾನು ಅವ್ರನ್ನ ಯಾರನ್ನೂ ಅಷ್ಟು ಇನ್ವೈಟ್ ಮಾಡಿಲ್ಲ. ನಾವು ಫ್ರೀ ಟೈಮಲ್ಲಿ ಸಿಗೋಣ ಅಂತ ಅಂದ್ಬಿಟ್ಟು. ಹೇಳ್ಬೇಕಂತಂದ್ರೆ ನಾವು ಇರೋ ಏರಿಯಾದಲ್ಲಿ ಜೈಲ್ ಇರೋದ್ರಿಂದ ಸೊ ಜಾಮರ್ ಅಂತೂ ಸಿಕ್ಕಾಪಟ್ಟೆ ಹಾಕಿ ರುಬ್ಬಿಡ್ತಾರೆ. ಇಲ್ಲಿ ಏನೇ ಒಂದು ಬುಕ್ ಮಾಡಬೇಕಂದ್ರೂ ನೆಟ್ವರ್ಕ್ ಇಶ್ಯೂ ಇಂದ ತುಂಬಾ ಕ್ಯಾನ್ಸಲ್ ಆಗ್ತಾ ಇರುತ್ತೆ. ಓನ್ ವೆಹಿಕಲ್ಸ್ ಆದ್ರೆ ಆರಾಮಾಗಿ ಬಂದು ಹೋಗ್ಬೋದು. ಹಾಗಾಗಿ ನಾನು ಯಾರನ್ನೂ ಕೂಡ ಅಷ್ಟಾಗಿ ದೂರ ಇರೋರ್ನೆಲ್ಲ ಇನ್ವೈಟ್ ಮಾಡಿಲ್ಲ. ಸೊ ನಿಯರ್ ಬೈ ಇರೋರ್ನೆಲ್ಲ ಇನ್ವೈಟ್ ಮಾಡಿದ್ದೆ. ಅಷ್ಟೇ ಅವ್ರ ಹಸ್ಬೆಂಡ್ ಜೊತೆಗೆ ಬಂದ್ಬಿಟ್ಟು ಕುಂಕುಮ ಎಲ್ಲ ತಗೊಂಡು ಹೋದ್ರು. ಅವ್ರಿಗೂ ಕೂಡ ಬಿಟ್ಟು ತಾಂಬೂಲ ಕೊಡ್ತಾ ಇದ್ದೀನಿ. ಕೆಲವೊಬ್ರದ್ದು ನಾನು ವಿಡಿಯೋಸ್ ಅಲ್ಲಿ ಅಪ್ಲೋಡ್ ಮಾಡಿಲ್ಲ, ಯಾಕೆ ಅಂತ ಹೇಳಿದ್ದೀನಿ. ಸೊ ಇವ್ರಿಗೆ ಒಂದು ಫೋಟೋ ತೆಗೆಯೋಣ ನಿಂತ್ಕೊಳ್ರಿ ಅಂತ ಇಬ್ರಿಗೂ ಹೇಳ್ತಿದ್ರೆ ನಿಂತಿತ್ತಲ್ಲೇ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಅಪ್ಪು ಸರ್ ಸಾಂಗ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಅಲ್ವಾ. ಹಾಗಾಗಿ ಚೆನ್ನಾಗಿ ಕುಣಿತಾ ಇದ್ದಾರೆ. ನಾ ಕೊನೆಗೆ ಲಾಸ್ಟ್ಲಿ ನಾನು ಫೋಟೋ ತೆಗೆಯಲ್ಲ ಹೋಗ್ಬಿಡ್ತೀನಿ ಅಂತ ಹೇಳಿದ ತಕ್ಷಣ ಸೈಲೆಂಟಾಗಿ ಅವರಪ್ಪ ಅವ್ರು ನಿಲ್ಲಿಸಿದ್ರು. ಸೊ ಹಾಗಾಗಿ ಒಂದು ಫೋಟೋ ತೆಗೆದೆ. ನೋಡಿ ಅಲ್ಲೂ ಕೂಡ ಏನಾದರೂ ಒಂದು ಮಾಡ್ತಾ ಇರ್ತಾರೆ. ಪುಟ್ಟ ಲಕ್ಷ್ಮಿಗೆ ನಾನು ಈ ರೀತಿಯಾಗಿ ರೆಡಿ ಮಾಡಿದ್ದೆ. ಫಸ್ಟ್ ಬಂದ್ಬಿಟ್ಟು ನಾವುಗಳು ರೆಡಿ ಆಗಬೇಕು. ಯಾಕೆಂದರೆ ಒಂದು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಿದ್ದೀವಿ, ಲಕ್ಷ್ಮೀದಿರು ಫಸ್ಟ್ ಅಲಂಕಾರ ಮಾಡ್ಕೋಬೇಕು. ಸೊ ನಾನು ಕೂಡ ಇವತ್ತು ರೆಡಿಯಾಗಿ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ದೀನಿ. ಹಾಗೆ ಲಕ್ಷ್ಮಿನೂ ಕೂಡ ಅಲಂಕಾರ ಮಾಡಿ ಗೆಸ್ಟ್ಗಳು ಬಂದು ಹೋದ್ಮೇಲೆ ಲಾಸ್ಟ್ ಒಂದು ಫೋಟೋ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಫ್ಯಾಮಿಲಿ ಸಮೇತ ತಗೊಳ್ತಾ ಇದ್ವಿ.